हरि ओम श्री गुरुभ्यो नमः। गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। परम गुरुभ्यो नमः। ಆದಿಶಿ ಶಂಕರಾಚಾರ್ಯರನ್ನು ನೆನೆಸುತ್ತಾ ನಾವು ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತುಗಳನ್ನು ಆಡುತ್ತೇವೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಭಾತರಾಯಣಂ ಸೂತ್ರಭಾಷಂ ಕೃತಂ ವಂದೇ ಭಗವಂತೋ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ವಿದ್ಯಾರಣ್ಯಪುರದಲ್ಲಿರುವಂತಹ ಗಣಪತಿ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನದ ಹಿನ್ನೆಲೆ ಏನು, ಇಲ್ಲಿ ಏನ್ ಮಹತ್ವ ಇದೆ, ಇಲ್ಲಿರುವಂತಹ ಪ್ರಧಾನ ಅರ್ಚಕರಾದ ಶ್ರೀ ಬ್ರಹ್ಮೇಂದ್ರ ಅರ್ಚಕರಿಂದ ನಾವು ಕೇಳಿ ತಿಳಿಯೋಣ ಬನ್ನಿ. ಮೊದಲಿಗೆ ಬ್ರಹ್ಮೇಂದ್ರ ಅರ್ಚಕರನ್ನು ಸ್ವಾಗತಿಸೋಣ. ನಮಸ್ತೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः. परम गुरुभ्यो नमः. ಆದಿಶಿ ಶಂಕರಾಚಾರ್ಯರನ್ನು ನೆನೆಸುತ್ತಾ ನಾವು ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತುಗಳನ್ನು ಆಡುತ್ತೇವೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಭಾತರಾಯಣಂ ಸೂತ್ರಭಾಷಂ ಕೃತಂ ವಂದೇ ಭಗವಂತೋ ಪುನಃ. ಶ್ರೀ ಆದಿಶಂಕರಾಚಾರ್ಯ ದೇವತಾಭ್ಯೋ ನಮಃ. ಪ್ರಣೋ ದೇವೇ ಸರಸ್ವತಿ ವಾಜೇವಿರ್ವಾಜನೇವತಿ ಧೀನಾಮಪುತ್ರೇವದು ಆನೋ ದಿವೋಪರದಾದ ಸರಸ್ವತಿ ಯಜತಾಗತಯಜ್ಞಂ ವಾಗ್ದೇವಿಯೇ ನಮಃ. ಶ್ರೀ ಶಾರದಾದೇವಿ ದೇವತಾಭ್ಯೋ ನಮಃ. ನನ್ನ ಹೆಸರು ಬ್ರಹ್ಮೇಂದ್ರ ಪ್ರಸಾದ್ ಶರ್ಮಾ. ನಾನು ವಾಸವಾಗಿರ್ತಕ್ಕಂತಹ ಸ್ಥಾನವೆಂದರೆ ವಿದ್ಯಾರಣ್ಯಪುರದಲ್ಲಿ ನಾನು ವಾಸವಾಗಿರ್ತಕ್ಕಂಥದ್ದು. ಶ್ರೀ ವಿದ್ಯಾಗಣಪತಿಯ ಸಾಂಸ್ಕೃತಿಕ ಕೇಂದ್ರದಲ್ಲಿರ್ತಕ್ಕಂತಹ ಶ್ರೀ ವಿದ್ಯಾಗಣಪತಿ ಹಾಗೂ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯಗಳ ಪ್ರಧಾನ ಅರ್ಚಕರಾಗಿ ನಾನು ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ. ಇಲ್ಲಿ ದೇವಸ್ಥಾನದ ಕಾರ್ಯಸಮಿತಿಯಾಗಿ ಹೇಳಬೇಕಾದರೆ ಮೊದಲಿಗೆ ಡಾಕ್ಟರ್ ಜಗದೀಶ್ ಅವರು, ಹಾಗೆ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮತ್ತು ಇತರ ಮುಖ್ಯ ಪದಾಧಿಕಾರಿಗಳೆಲ್ಲರೂ ಈ ದೇವಾಲಯವನ್ನು ನಡೆಸಿಕೊಂಡು ಹೋಗುತ್ತಿದ್ದಾರೆ. ಈ ದೇವಾಲಯದ ಮಹತ್ವವನ್ನು ತಿಳಿಯಲು ನಾವು ಇಂದು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಹಾಗಾಗಿ ಮೊದಲಿಗೆ ನಾವು ಭಗವಂತನಾಗಿರ್ತಕ್ಕಂತಹ ಗಣಪತಿಯನ್ನು ಮೊದಲಿಗೆ ಪ್ರಾರ್ಥನೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸೋಣ ಎಂಬುದಾಗಿ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ. ಅರ್ಚಕರೇ, ಈ ದೇವಸ್ಥಾನದ ಹಿನ್ನೆಲೆ ಏನು, ಈ ಮಹತ್ವ ಏನಿದೆ, ಸಾಕಷ್ಟು ವಿದ್ಯಾರಣ್ಯಪುರದಲ್ಲಿ ಇರುವಂತಹ ಜನರಿಗೆ ತಿಳಿದಿಲ್ಲ. ಇದರ ಬಗ್ಗೆ ನಮಗೆ ತಿಳಿಸ್ಕೊಡಿ. ಈ ದೇವಾಲಯವು 1986ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಬೆಂಗಳೂರಿನ ಈ ವಿದ್ಯಾರಣ್ಯಪುರದಲ್ಲಿ ಇರ್ತಕ್ಕಂತಹ ಮೊದಲನೇ ದೇವಸ್ಥಾನವೆಂದರೆ, ಈ ವಿದ್ಯಾರಣ್ಯಪುರಕ್ಕೆ ಮೊದಲನೇ ದೇವಸ್ಥಾನವೆಂದರೆ ಶ್ರೀ ವಿದ್ಯಾಗಣಪತಿ ದೇವಸ್ಥಾನ. ಈ ದೇವಾಲಯವು 1986ರಿಂದ ಇಲ್ಲಿಯವರೆಗೂ ನಡೆದುಕೊಳ್ಳುತ್ತಾ ಬರ್ತಾ ಇದೆ. ಅಂದ್ರೆ ಇಲ್ಲಿ ಸುಮಾರು ಕಮಿಟಿಯವರು ಬಂದು ಆನಂತರವಾಗಿ ಬಂದಿರತಕ್ಕಂತಹ ಕಮಿಟಿ ಅಂದ್ರೆ ಈ ಸುಮಾರು ಒಂದು 6 ವರ್ಷಗಳ ಕಾಲದಿಂದ ಡಾಕ್ಟರ್ ಜಗದೀಶ್ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ದೇವಸ್ಥಾನವು ಅಭಿವೃದ್ಧಿಯಾಗಿದೆ. ಅಂದ್ರೆ ವಿಶೇಷಿತವಾಗಿ ಈ ದೇವರಲ್ಲಿ ಇರ್ತಕ್ಕಂತಹ ಪವಾಡವೇನೆಂದರೆ, ಎಲ್ಲ ದೇವಾಲಯಗಳಲ್ಲಿ ನಾವು ನೋಡಿರ್ತಕ್ಕಂತಹ ಗಣಪತಿಯ ವಿಗ್ರಹ ಒಂದು ಎಡಮುರಿಯಾಗಿರ್ಬೋದು, ಬಲಮುರಿಯಾಗಿರ್ಬೋದು. ಅಂದ್ರೆ ಆ ಸ್ವಾಮಿಯ ಒಂದು ಅಭಯಹಸ್ತವನ್ನು ತೋರಿಸುವಂತಹ ಒಂದು ದಂತವನ್ನು ಇಟ್ಟುಕೊಂಡಿರ್ತಕ್ಕಂತಹ ಎಲ್ಲ ವಿಗ್ರಹಗಳನ್ನು ನೋಡುತ್ತೇವೆ. ನಮ್ಮ ದೇವಾಲಯದಲ್ಲಿ ವಿಶೇಷಿತವಾಗಿ ಇರ್ತಕ್ಕಂತಹ ವಿಗ್ರಹ ಎಂದರೆ ಬಲಮುರಿಯ ಸಮೇತ ಆತ್ಮಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡಿರ್ತಕ್ಕಂತಹ ವಿಗ್ರಹವಾಗಿರ್ತಕ್ಕಂಥದ್ದು. ಇಡೀ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಪ್ರಥಮ ಬಾರಿಗೆ ಕೈಯಿನಲ್ಲಿ ಅಮೃತ ಶಿಲೆಯ ಅಂದ್ರೆ ಮಹಾಲಿಂಗವನ್ನು, ಆತ್ಮಲಿಂಗವನ್ನು ಪರಮೇಶ್ವರನು ಆ ರಾವಣಾಸುರನಿಗೆ ಕೊಟ್ಟಕ್ಕಂತಹ ಆತ್ಮಲಿಂಗ ಏನಿದೆ, ಆ ಆತ್ಮಲಿಂಗದ ಪ್ರತಿಮೆಯ ಸ್ವರೂಪವಾಗಿ ನಾವು ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇವಾಲಯದಲ್ಲಿ ವಿಶೇಷಿತ ಕಾರ್ಯಕ್ರಮಗಳು ಅಂದ್ರೆ ಸಂಕಷ್ಟಹರ ಗಣಪತಿ ಚತುರ್ಥಿ ಆಗಿರ್ಬೋದು, ಸತ್ಯನಾರಾಯಣ ವಿಶೇಷವಾಗಿ ಪೂರ್ಣಮೆಯ ದಿನದಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆ ಆಗಿರ್ಬೋದು, ಇತ್ಯಾದಿ ರಾಶಿಗಳ ಒಂದು ಸ್ಥಾನ ಬದಲಾವಣೆ ಆದರೂ ಸಹ ನಮ್ಮ ದೇವಾಲಯದಲ್ಲಿ ಗ್ರಹ ಶಾಂತಿ ಹೋಮಗಳನ್ನು ನಾವು ಸಾಮೂಹಿಕವಾಗಿ ಮಾಡುವಂತಹ ಒಂದು ಉದ್ದೇಶವನ್ನು 5 ವರ್ಷಗಳ ಕಾಲದಿಂದಲೂ ನಾವು ಮಾಡುತ್ತೇವೆ. ಸುಮಾರು ತಿಂಗಳಲ್ಲಿ ಒಂದೊಂದು ಗ್ರಹದ ಒಂದೊಂದು
ಜಯಂತ್ಯೋತ್ಸವ ಬರುತ್ತೆ. ಶನಿ ಜಯಂತ್ಯೋತ್ಸವ ಆಗಿರ್ಬೋದು, ರಾಹು ಕೇತುಗಳ ಜಯಂತ್ಯೋತ್ಸವ ಆಗಿರ್ಬೋದು. ಹಾಗೆ ವಿಶೇಷಿತವಾಗಿ ನಾವು ಹಿಂದಿನ ವರ್ಷದಲ್ಲಿ ಇದೇ ಚೈತ್ರ ಮಾಸದ ಪೌರ್ಣಮಿ ಮತ್ತು ಚತುರ್ದಶಿಯ ದಿನದಂದು ಮಹಾಕುಂಭಾಭಿಷೇಕವನ್ನು ನಾವು ದೇವಸ್ಥಾನಕ್ಕೆ ಮಾಡಿದ್ದೇವೆ. ಅಂದ್ರೆ ದೇವಾಲಯದ ಗೋಪುರ ನಿರ್ಮಾಣವಾಗಿ 12 ವರ್ಷಗಳ ಕಾಲವಾದ ಮೇಲೆ ಚೈತ್ರ ಮಾಸದ ಶುದ್ಧ ಚತುರ್ದಶಿಯ ದಿನದಂದು ಮಹಾಕುಂಭಾಭಿಷೇಕವನ್ನು, ಪೌರ್ಣಮಿಯ ದಿವಸದಂದು ಮಹಾಪ್ರತ್ಯಂಗಿರ ಯಾಗವನ್ನು ನಾವು ಈ ದೇವಾಲಯದಲ್ಲಿ ವಿಶೇಷಿತವಾಗಿ ಮಾಡಿದ್ದೇವೆ. ನವರಾತ್ರಿಯ ದಿನಗಳಲ್ಲಿ ಶಾರದಾ ಅಮ್ಮನವರಿಗೆ ವಿಶೇಷಿತವಾಗಿ ಅಲಂಕಾರಗಳು, ಅಂದ್ರೆ ಪ್ರತಿದಿನ ಒಂದೊಂದು ರೀತಿಯ ಅಲಂಕಾರಗಳು ಹಾಗೂ ಮತ್ತು ಅವತಾರಗಳನ್ನು ಮಾಡುವಂತಹ ಒಂದು ಉದ್ದೇಶದಲ್ಲಿ ನವರಾತ್ರಿ ಮಹೋತ್ಸವವನ್ನು ನಾವು ತಾಯಿಗೆ ಮೀಸಲಾಗಿ ನಾವು ಪೂಜೆಯನ್ನು ಮಾಡತಕ್ಕಂಥದ್ದು. ಹಾಗೆ ಬರುವಂತಹ ಭಾದ್ರಪದ ಶುಕ್ಲ ಚತುರ್ಥಿಯ ದಿನದಂದು ಮಹಾಗಣಪತಿಯ ದೇವಾಲಯವಾಗಿರ್ತಕ್ಕಂತಹ ಪ್ರಾಮುಖ್ಯತವಾಗಿ ನಾವು ಮಹಾಗಣಪತಿಯ ಒಂದು ಮಣ್ಣಿನ ವಿಗ್ರಹವನ್ನು ತಂದು ವಿಶೇಷಿತವಾಗಿ 5 ದಿನಗಳಾಗಿರ್ಬೋದು, 3 ದಿನಗಳಾಗಿರ್ಬೋದು, ಆ ದಿನಗಳನ್ನು ನೋಡಿಕೊಂಡು ನಾವು ವಿಶೇಷಿತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣಪತಿಯ ಪೂಜೆಗಳನ್ನು ಮಾಡಿ ಹವನಾದಿಗಳನ್ನು ಮಾಡುತ್ತೇವೆ. 3 ದಿನಗಳ ಸತತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ನವರಾತ್ರಿಯ ವಿಶೇಷದಲ್ಲಿಯೂ ಸಹ 9 ದಿನಗಳ 10 ದಿನಗಳ ಕಾಲವೂ ಸಹ, ಅಂದ್ರೆ ಕೆಲವರು 9 ದಿನಗಳು ಮಾತ್ರವೇ ನವರಾತ್ರಿಯ ಮಹೋತ್ಸವವನ್ನು ಮಾಡುತ್ತಾರೆ. ನಮ್ಮಲ್ಲಿ 10 ದಿನಗಳ ಶರನ್ನವರಾತ್ರಿ ಅಲ್ಲದೆ ದಸರಾ ಮಹೋತ್ಸವ ಅಂತ ನಾವು ಏನು ಹೇಳ್ತೇವೆ, ಆ ದಸರಕ್ಕೆ ಸಂಬಂಧಪಟ್ಟ ಹಾಗೆ 10 ದಿನಗಳ ಕಾಲವೂ ಸಹ ನಮ್ಮ ದೇವಾಲಯದಲ್ಲಿ ವಿಶೇಷಿತವಾಗಿ ಪೂಜಾದಿಗಳು ಮತ್ತು ನಾಮಾರ್ಚನೆಗಳು, ಲಲಿತ ಪಾರಾಯಣಗಳು ಮತ್ತು ಚಂಡಿಕಾ ಪಾರಾಯಣಗಳೆಲ್ಲವೂ ನಡೆಸಿ ಕೊನೆಯ ದಿವಸದಲ್ಲಿ ಚಂಡಿಕಾ ಹೋಮಗಳನ್ನು ಮಾಡುತ್ತೇವೆ. ಹಾಗೆ ವಿಶೇಷಿತವಾಗಿ ಬನ್ನಿ ಮಂಟಪದ ಒಂದು ಪೂಜೆಯನ್ನು ಮಾಡಿ ಅಮ್ಮನವರಿಗೆ ಶಾಂತಿ ಸ್ವರೂಪಳಾಗಲಿ ಎನ್ನುವುದಾಗಿ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮಂಟಪದಿಂದ ತೆಗೆದು ಆ ಮಂಟಪಕ್ಕೆ ಪೂಜೆಯನ್ನು ಮಾಡಿ ಬಲಿಹರಣಗಳನ್ನು ಮಾಡುತ್ತೇವೆ. ಅಂದ್ರೆ ಬಲಿಹರಣ ಅಂದ್ರೆ ನಾವು ಪ್ರಾಣಿಗಳನ್ನು ಬಲಿ ಕೊಡ್ತಕ್ಕಂಥದ್ದಲ್ಲ, ಕದಲಿ ವೃಕ್ಷದ ಬಲಿಹರಣಗಳನ್ನು ಮಾಡಿ ಅಮ್ಮನವರಿಗೆ ಶಾಂತ ಸ್ವರೂಪವಾಗಿರಲಿ. ಯಾತಕ್ಕಾಗಿ ಅಂದ್ರೆ ಉಗ್ರ ಸ್ವರೂಪಿಯಾಗಿರುತ್ತಾಳೆ. ನವರಾತ್ರಿಯ ದಿವಸದಲ್ಲಿ ನಾನಾ ರೀತಿಯ ಅಲಂಕಾರಗಳನ್ನು ಮಾಡಿ ಕೊನೆಯ ದಿವಸ ಅಷ್ಟಮಿ ಮತ್ತು ನವಮಿಯ ದಿನದಂದು, ಅಷ್ಟಮಿಯ ದಿನದಂದು ದುರ್ಗಾವತಾರವನ್ನು ತಾಳಿ, ನವಮಿಯ ದಿನದಂದು ಕಾಳಿಕಾದೇವಿ ಅವತಾರವನ್ನು ತಾಳಿರುತ್ತಾಳೆ. ಆದ್ದರಿಂದ 10ನೇ ದಿನದಲ್ಲಿ ನಾವು ಏನು ಮಾಡುತ್ತೇವೆ, ಬನ್ನಿ ಮಂಟಪಕ್ಕೆ ಕರೆದುಕೊಂಡು ಹೋಗಿ ಅಮ್ಮನವರನ್ನು ಅಲ್ಲಿ ಪೂಜೆಯನ್ನು ಮಾಡಿ ಶಾಂತ ಸ್ವರೂಪಳಾಗಲಿ, ಅಂದ್ರೆ ಆ ಶಾರದಾದೇವಿ ಶಾಂತ ಸ್ವರೂಪಿ. ಆ ಮಾತೆಗೆ ನಾನಾ ವಿಧ ಅಲಂಕಾರಗಳನ್ನು ಮಾಡಿದಾಗ ನವಶಕ್ತಿಯ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು. ಆ ಕಾಳಿ ಶಾಂತ ಸ್ವರೂಪಳಾಗಿದ್ದರು ಎನ್ನುವ ಉದ್ದೇಶದಿಂದವೇ ನಾವು ಆ ತಾಯಿಗೆ ಬನ್ನಿ ಮಂಟಪದ ಪೂಜೆಯನ್ನು ಮಾಡಿ ಅಲ್ಲಿಂದ ಉತ್ಸವವನ್ನು ಮಾಡಿ ನಾವು ಆ ತಾಯಿಯರಿಗೆ ಶಾಂತಿಯಾಗಲಿ ಎಂಬುದಾಗಿ ಹೇಳಿ ಕೆಂಪು ನೀರಿನ ಆರತಿಯನ್ನು ಮಾಡಿ ದೇವಾಲಯದ ಸಿಂಹದ್ವಾರದ ಮುಂದೆ ಆ ನೀರನ್ನು ಹಾಕುತ್ತೇವೆ. ಅಂದ್ರೆ ನಿಮ್ಮ ದೇವಾಲಯದಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ಎಂಥ ರೀತಿಯಲ್ಲಿ ಒಳ್ಳೆಯದಾಗಿದೆ ಅಂದ್ರೆ, ಗಣಪತಿ ಅಲ್ಲದೀರ ನಮ್ಮ ದೇವಾಲಯದಲ್ಲಿ ಸಾಕಷ್ಟು ದೇವತೆಗಳ ಪ್ರತಿಷ್ಠಾಪನೆಯಾಗಿದೆ. ಮೊದಲಿಗೆ ಗಣಪತಿ ಪ್ರತಿಷ್ಠಾಪನೆ ಆಯಿತು, ಆನಂತರ ಕಲ್ಯಾಣ ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಶ್ರೀವಲ್ಲಿ ಶ್ರೀ ದೇವಸೇನೆಯ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಪ್ರತಿಷ್ಠಾಪನೆಯಾಗಿದೆ. ಕಲ್ಯಾಣ ಸುಬ್ರಹ್ಮಣ್ಯ ಸ್ವಾಮಿ ಅಂತವೇ ನಾವು ಅದಕ್ಕೆ ಹೆಸರನ್ನು ಕೊಟ್ಟಿದ್ದೇವೆ. ಆಗಲೇ ಗಣಪತಿಯಿಂದ ಎಡಭಾಗಕ್ಕೆ ವಾಗ್ದೇವಿ ಸ್ವರೂಪಿ ಶಾರದಾ ಮಾತೆಯನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಗಣಪತಿಯ ದೇವಾಲಯದ ಹಿಂಭಾಗದಲ್ಲಿಯೂ ಸಹ ನಮಗೆ ಇರ್ತಕ್ಕಂತಹ ಧರ್ಮಸ್ಥಾನ ಅಂತ ಹೇಳ್ತೇವೆ ನಾವು. ಕುಡುಮ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಧರ್ಮಸ್ಥಳ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಆ ಮಂಜುನಾಥ ಸ್ವಾಮಿಯ ಬಲಭಾಗದಲ್ಲಿ ಆ ತಾಯಿಯಾಗಿರ್ತಕ್ಕಂತಹ ವಾಸವಿ ಕನ್ನಿಕಾ ಪರಮೇಶ್ವರಿಯ ಒಂದು ಪ್ರತಿಷ್ಠಾಪನೆಯಾಗಿದೆ. ಆ ಸ್ವಾಮಿಯ ಪತ್ನಿಯಾಗಿರ್ತಕ್ಕಂತಹ ಸಿಂಹವಾಹಿನಿ ಸಮೇತರಾಗಿರ್ತಕ್ಕಂತಹ ಪಾರ್ವತೀ ದೇವಿಯ ಒಂದು ಪ್ರತಿಷ್ಠಾಪನೆಯಾಗಿದೆ. ವಿಶೇಷಿತವಾಗಿ ಮಂಜುನಾಥ ಸ್ವಾಮಿಯ ದೇವಾಲಯದಲ್ಲಿಯೂ ಸಹ ಕಾರ್ತಿಕ ದೀಪಾರಾಧನೆಗಳು, ಪ್ರತಿ ಸೋಮವಾರದ ದಿನದಂದು ವಿಶೇಷಿತವಾಗಿ ಅಭಿಷೇಕಗಳು, ರುದ್ರಾಭಿಷೇಕಗಳು ಮತ್ತು ಇತ್ಯಾದಿ ಪೂಜೆಗಳನ್ನು ಮಾಡುವಂತೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಶಿವರಾತ್ರಿ ಮಹೋತ್ಸವದಲ್ಲಿ ಇತ್ತೀಚಿನ ಸಂಖ್ಯೆಯಲ್ಲಿ ಜನ ಮಹೋತ್ಸವವು ಈ ಸಲ ನಮಗೆ ಸೇರಿತ್ತು. ಪ್ರತಿ ವರ್ಷವೂ ಇದೇ ರೀತಿಯಾಗಿ
ವಿಭಿನ್ನ ರೀತಿಯಾಗಿ ಶಿವರಾತ್ರಿ ಮಹೋತ್ಸವ ಆಗಿರ್ಬೋದು, ನವರಾತ್ರಿ ಮಹೋತ್ಸವವಾಗಿರ್ಬೋದು, ಗಣಪತಿ ಮಹೋತ್ಸವವಾಗಿರ್ಬೋದು, ಎಲ್ಲಾ ರೀತಿಯ ವಿಶೇಷಿತವಾಗಿ ವಿಭಿನ್ನ ವರ್ಷದಲ್ಲಿ ಈ ವರ್ಷ ಮಾಡಿದಂತೆ ಬರೋ ವರ್ಷವೂ ಸಹ ನಾವು ಮಾಡಲಿಕ್ಕೆ ಆಗುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ನಾವು ಈ ವರ್ಷದಲ್ಲಿ ಮಾಡಿದಂಗೆ ಇನ್ನ ಮುಂದಿನ ವರ್ಷ ಇನ್ನ ಚೆನ್ನಾಗಿ ಮಾಡೋಣ ಅಂತ ಹೋಗ್ತೇವೆ. ಅದು ಇನ್ನ ಅದ್ಭುತವಾಗಿ ನಮ್ಮ ದೇವಾಲಯದಲ್ಲಿ ಭಗವಂತನ ಕೃಪೆಯಿಂದ ಅದ್ಭುತವಾಗಿ ಕಾರ್ಯಕ್ರಮಗಳು ನೆರವೇರುತ್ತವೆ. ಹಾಗೆಯೇ ಸಂಗೀತಗಾರರು ಸಹ ನಮ್ಮ ದೇವಾಲಯದಲ್ಲಿ ಒಂದು ಪೈಸವನ್ನು ಅಪೇಕ್ಷೆ ಇಲ್ಲದೀರ ಬಂದು ನಾವು ಸೇವೆಯನ್ನು ಸಲ್ಲಿಸುತ್ತೇವೆ ಎಂಬುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ನೆಲೆಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ದೇವಾಲಯದಲ್ಲಿ. ಈ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ್ರೆ ಸಂಗೀತ ಮಹೋತ್ಸವ ಆಗಿರ್ಬೋದು, ಭರತನಾಟ್ಯಗಳಿಗಾಗಿರ್ಬೋದು, ನಾಟಕಗಳಿಗಾಗಿರ್ಬೋದು, ಎಲ್ಲಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಮ್ಮ ದೇವಾಲಯದಲ್ಲಿ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಇಲ್ಲಿ ಪ್ರತಿ ಸಲವೂ ಆ ಗಣಪತಿಯಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಹೋಗುವವರಿಗೆ ಯಾವುದೇ ರೀತಿ ನಷ್ಟವಿಲ್ಲದೇರ ಆ ಭಗವಂತ ಅವರಿಗೆ ಇಷ್ಟಾರ್ಥಗಳನ್ನು ಕೊಡುತ್ತಾರೆ. ಅಂದ್ರೆ ಯಾರಾದರೂ ಒಬ್ಬ ದಂಪತಿಗಳು ಬಂದಿದ್ರು, ಇತ್ತೀಚಿನ ದಿನಗಳಲ್ಲಿ ಆ ದಂಪತಿಗಳು ಬಂದಿದ್ರು, ಹೆಂಡತಿಗೆ ಎಲ್ಲೋ ಫಾರಿನ್ ನಲ್ಲಿ ಕೆಲಸ ಆಗಿದೆ ಎನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಗಣಪತಿಗೆ 5 ಮಂಗಳವಾರ ನಾವು ಬೆಳ್ಳಿಯ ಅಲಂಕಾರವನ್ನು ಮಾಡಿಸುತ್ತೇನೆ, ನನಗೂ ಸಹ ಉದ್ಯೋಗ ಅಲ್ಲೇ ಸಿಕ್ಕರೆ ನಾನು ಸಹ ಬೆಳ್ಳಿಯ ಅಲಂಕಾರ ಮಾಡಿಸುತ್ತೇನೆ ಎಂಬುದಾಗಿ ಆ ದಂಪತಿಗಳು ಪ್ರಾರ್ಥನೆಯನ್ನು ಮಾಡಿದರು. ಆ ಭಗವಂತನ ಕೃಪಾ ಕಟಾಕ್ಷದಿಂದ ಆ ದಂಪತಿಗಳಿಗೆ ಇಬ್ಬರಿಗೂ ಒಂದೇ ಇದರ ಸ್ಥಳದಲ್ಲಿ ಕೆಲಸವನ್ನು ಸಿಕ್ಕಿ ಅವರಿಬ್ಬರು ಆ ಸ್ವಾಮಿಗೆ ಹರಕೆಯನ್ನು ಯಾವ ರೀತಿಯಾಗಿ ಬೇಡಿಕೊಂಡಿದ್ದರೋ ಅದೇ ರೀತಿಯಾಗಿ 5 ಮಂಗಳವಾರ ಕಾಲದಲ್ಲಿ ಆ ಸ್ವಾಮಿಗೆ ಬೆಣ್ಣೆಯ ಅಲಂಕಾರವನ್ನು ಮಾಡಿಸಿದರು. ಹಾಗಾಗಿ ಈ ಕಡೆ ನಾವು ಬಂದಾಗ ಬಲಭಾಗದಲ್ಲಿ ಬಂದಾಗ ಕಲ್ಯಾಣ ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪವಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಸಂತಾನ ಭಾಗ್ಯಕ್ಕಾಗಿರ್ಬೋದು, ವಿವಾಹಗಳಿಗಾಗಿರ್ಬೋದು, ಯಾವುದೇ ರೀತಿ ನಾಗದೋಷಗಳಿದ್ದರೂ ಸಹ ಆ ಸ್ವಾಮಿಗೆ ಬೆಲ್ಲದ ಆರತಿಯನ್ನು ಮಾಡಿ 9 ಪ್ರದಕ್ಷಿಣೆಗಳನ್ನು ಹಾಕಿ ನಮಗೆ ಸಂತಾನ ಅಥವಾ ವಿವಾಹದಲ್ಲಿ ತಡವಾಗಿದ್ದರೆ ಆ ಸ್ವಾಮಿಯಲ್ಲಿ ಯಾವುದೇ ರೀತಿ ಸಂಕಲ್ಪವನ್ನು ಮಾಡಿಕೊಂಡರೆ ಅದು 3 ತಿಂಗಳ ಒಳಗಡೆ ಆ ಸ್ವಾಮಿ ಅವರಿಗೆ ಫಲವನ್ನು ನೀಡುತ್ತಾರೆ. ಅಂದ್ರೆ ಎಷ್ಟೋ ದಂಪತಿಗಳಿಗಾಗಿರಬಹುದು ಸಂತಾನ ಭಾಗ್ಯವಿಲ್ಲ ಅಂತಾನೆ ನಮ್ಮ ದೇವಾಲಯಕ್ಕೆ ಬಂದಿದ್ದಾರೆ. ಅವರು ಇತ್ತೀಚಿನ ದಿನಗಳಲ್ಲಿ ಸಂತಾನವಾದ ಮೇಲೆ ಬಂದು ಆ ಮಗುವನ್ನು ಕರೆದುಕೊಂಡು ಬಂದು ನವಿಲಿನ ಮುಂಭಾಗದಲ್ಲಿ ಆ ಮಗುವನ್ನು ಮಲಗಿಸಿ ಆ ಸ್ವಾಮಿಯಲ್ಲಿ ಅರ್ಚನೆಯನ್ನು ಮಾಡಿಸಿ ಹೋಗಿರುವುದು ನಮ್ಮ ದೇವಾಲಯ. ಹಾಗೆ ಪ್ರತಿ ಮೂಲಾ ನಕ್ಷತ್ರದ ದಿನದಂದು ಗಣಪತಿಯ ಎಡಭಾಗದಲ್ಲಿರ್ತಕ್ಕಂತಹ ಶಾರದಾ ಅಮ್ಮನವರಲ್ಲಿ ಮೂಲಾ ನಕ್ಷತ್ರದ ದಿನದಂದು ಅಕ್ಷರಾಭ್ಯಾಸಗಳನ್ನು ಮಾಡುವಂತಹ ಒಂದು ನಾವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ಯಾತಕ್ಕಾಗಿ ಅಂದ್ರೆ ಮಕ್ಕಳಿಗೆ ನಾವು ಅಕ್ಷರಾಭ್ಯಾಸ ಇಲ್ಲದಿರೇನೆ ನಾವು ಸ್ಕೂಲ್ಗೆ ಹಾಕುವಂತಹ ಒಂದು ಪರಿಸ್ಥಿತಿ ಈ ಕಾಲದಲ್ಲಿ ಇರತಕ್ಕಂಥದ್ದು. ಮೊದಲಿಗೆ ನಮ್ಮ ಹಿರಿಕರು ಏನು ಮಾಡ್ತಾ ಇದ್ರು ಅಂದ್ರೆ ಆ ಮಗು ಬೆಳೆದ ಮೇಲೆ 3 ವರ್ಷ ಆಗ್ತಾ ಇದ್ದಂಗೆ ಶೃಂಗೇರಿಗೆ ಎದುಕೊಂಡು ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ಆನಂತರವಾಗಿ ಶಾಲೆಗಳಿಗೆ ಸೇರಿಸುವಂತಹ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಅಕ್ಷರಾಭ್ಯಾಸ ಇಲ್ಲದಿರದೆ ಮಕ್ಕಳಿಗೆ ಶಾಲೆಗಳನ್ನು ಸೇರಿಸತಕ್ಕಂಥದ್ದು ಒಂದು ಉದ್ದೇಶ ಆಗಿದೆ. ಆ ಮಕ್ಕಳಿಗೆ ವಿದ್ಯೆ ಬರಬೇಕಂದ್ರೆ ಯಾವ ರೀತಿಯಾಗಿ ಬರುತ್ತೆ? ಆ ತಾಯಿಯ ಅನುಗ್ರಹ ಇದ್ರೇನೆ ನಮಗೆ ಆ ವಾಕ್ಶುದ್ಧಿ ಆಗಿರ್ಬೋದು, ಆ ವಾಕ್ಚಾತುರ್ಯವಾಗಿರ್ಬೋದು, ವಿದ್ಯೆ ಆಗಿರ್ಬೋದು, ಸಂಪನ್ನ ಆಗಿರ್ಬೋದು ಬರ್ತಕ್ಕಂಥದ್ದು ಆ ತಾಯಿಯ ಅನುಗ್ರಹದಿಂದ. ಆದ್ದರಿಂದ ಯಾರೇ ಆಗಲಿ ಮಕ್ಕಳು ಹುಟ್ಟಿದ ಮೇಲೆ 3 ವರ್ಷಗಳ ಕಾಲವಾದ ಮೇಲೆ ಆ ಮಕ್ಕಳಿಗೆ ಶಾರದಾಂಬ ಸನ್ನಿಧಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ಅವರು ಸಕಲ ವಿದ್ಯಾವಂತರಾಗುತ್ತಾರೆ. ಹಾಗಾಗಿ ಆ ಶಾರದಾಂಬೆಯಲ್ಲೂ ಸಹ ಬಹಳಷ್ಟು ಶಕ್ತಿ ಇದೆ. ಇಲ್ಲಿ ಯಾರೇ ಬಂದು ಪರೀಕ್ಷೆಯ ವೇಳೆಯ ದಿನದಲ್ಲಿ ಅವರ ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದು ಆ ಶಾರದಾಂಬೆಯ ಮುಂದೆ ಇಟ್ಟು ಹೋದವರಿಗೆ ಎಂದಿಗೂ ತಾಯಿ ಮೋಸವನ್ನು ಮಾಡಲಿಲ್ಲ, ಅಂದ್ರೆ ಕೈ ಬಿಡಲಿಲ್ಲ. ಇಲ್ಲಿರ್ತಕ್ಕಂತಹ ವಿದ್ಯಾರಣ್ಯಪುರ ಭಾಗದಲ್ಲಿ ಎಲ್ಲಾ ಮಕ್ಕಳು ಸಹ ತಮ್ಮ ಹಾಲ್ ಟಿಕೆಟ್ ಅನ್ನು ತೆಗೆದುಕೊಂಡು ಬಂದು ವಿದ್ಯಾಗಣಪತಿಯ ಪಾದದಲ್ಲಿ ಮತ್ತು ಶಾರದಾಂಬೆಯ ಪಾದದ ಅಡಿಯಲ್ಲಿ ಇಟ್ಟು ನಂತರ ಪ್ರತಿದಿನ ಬಂದು ಆ ಹಾಲ್ ಟಿಕೆಟ್ ಅನ್ನು ತಗೊಂಡ್ಬರ್ತಾರೆ, ಆ ಪಾದದಲ್ಲಿ ಇಡುತ್ತಾರೆ, ಎಕ್ಸಾಮ್ಗೆ ಹೋಗ್ತಾರೆ. ಅಂದ್ರೆ ಶಾಲೆಯ ಪರೀಕ್ಷೆಗೆ ಹೋಗಿ ಪರೀಕ್ಷೆಯನ್ನು ಬರೆದು ಬಂದು ಆನಂತರವಾಗಿ ನಮ್ಮಲ್ಲಿ ವಿಚಾರಗಳನ್ನು ತಿಳಿಸ್ತಾರೆ. ಇಂದು ನಮಗೆ ಪ್ರಶ್ನಾ ಪತ್ರಿಕೆ ಸುಲಭವಾಗಿತ್ತು, ನಾನು ತುಂಬಾ ಚೆನ್ನಾಗಿ ಮಾಡಿದ್ದೇನೆ ಪರೀಕ್ಷೆಯನ್ನು ಎಂಬುದಾಗಿ ಹೇಳಿ ಎಷ್ಟೋ ಮಕ್ಕಳಿಂದ ನಾವು ಈ ಮಾತನ್ನು ಕೇಳಿದ್ದೇವೆ.
ಹಾಗಾಗಿ ಈ ಆವರಣದಲ್ಲಿ ಬಹಳಷ್ಟು ದೇವತೆಗಳ ಪ್ರತಿಷ್ಠಾಪನೆಯೂ ಸಹ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು 6 ತಿಂಗಳ ಹಿಂಭಾಗದಲ್ಲಿ ಕಾಲಭೈರವೇಶ್ವರ ಸ್ವಾಮಿ ಹಾಗೂ ದಕ್ಷಿಣಾಮೂರ್ತಿ ಸ್ವಾಮಿ ಅವರು ಪ್ರತಿಷ್ಠಾಪನೆ. ಹಾಗಾಗಿ ಈ 2 ತಿಂಗಳ ಹಿಂದೆ ಚಂಡಿಕೇಶ್ವರ ಸ್ವಾಮಿ ಅವರು ಪ್ರತಿಷ್ಠಾಪನೆಯೂ ಆಗಿದೆ. ಅಂದ್ರೆ ಈ ಸ್ವಾಮಿಯ ಸ್ವರೂಪವೆಲ್ಲವೂ ಈಶ್ವರನ ಸ್ವರೂಪವೇ ಎಂಬುದಾಗಿ ಒಂದು ಅರ್ಥ. ಈ ಕ್ಷೇತ್ರಕ್ಕೆ ಕಾಲಭೈರವನಾಗಿರ್ತಕ್ಕಂಥವನು ಕಾಲಭೈರವ ಅಂದ್ರೆ ಅವನು ಈ ಕ್ಷೇತ್ರವನ್ನು ಕಾಪಾಡುವಂತಹ ಶಕ್ತಿ ಇರ್ತಕ್ಕಂತಹ ಸಾಮರ್ಥ್ಯ ಯಾರಿಗೆ ಅಂದ್ರೆ ಕಾಲಭೈರವನಿರ್ತಕ್ಕಂಥ. ಯಾರಿಗೆ ಗುರು ದಶೆಯಾಗಲಿ ಗುರುಬಲಗಳಾಗಲಿ ಇಲ್ಲ ಅನ್ನೋರಿಗೆ ದಕ್ಷಿಣಾಮೂರ್ತಿ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಅವರಿಗೆ ಗುರು ನೀಚ ಸ್ಥಾನದಲ್ಲಿದ್ದರೆ ಮಧ್ಯಸ್ಥಾನಕ್ಕೆ ಉಚ್ಚ ಸ್ಥಾನಕ್ಕೆ ಬರುವಂತಹ ಸ್ಥಿತಿ ಇರುತ್ತದೆ. ಅಂದ್ರೆ ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು, ನಾವು ನಮ್ಮಲ್ಲಿರ್ತಕ್ಕಂತಹ ದೈವ ಹೀನವಾಗಿರ್ತಕ್ಕಂಥದ್ದೆಲ್ಲವೂ ನಮಗೆ ಬರ್ತಕ್ಕಂಥದ್ದು. ಆದ್ದರಿಂದ ಚಂಡಿಕೇಶ್ವರ ಅಂದ್ರೆ ಆ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕಂದ್ರೆ ಶಬ್ದವನ್ನು ಮಾಡಿ ಆನಂತರ ಪ್ರಾರ್ಥನೆಯನ್ನು ಮಾಡಬೇಕು. ಆ ಚಂಡಿಕೇಶ್ವರನಿಗೆ ಶಬ್ದವನ್ನು ಮಾಡಿದರೆ ಆ ಸ್ವಾಮಿಗೆ ಕೇಳಿಸುವಂತಹ ಒಂದು ಸ್ಥಿತಿ. ಆದ್ದರಿಂದ ಆ ಚಂಡಿಕೇಶ್ವರನಲ್ಲಿ ಶಬ್ದವನ್ನು ಪ್ರಾರ್ಥನೆ ಮಾಡಿಕೊಂಡು ಹೋದರೆ ನಮ್ಮ ಮನೆಯಲ್ಲಿ ಎಳೆಯ ಮಕ್ಕಳಾಗಿರ್ಬೋದು, ಬೆಳೆಯುವಂತಹ ಮಕ್ಕಳಾಗಿರ್ಬೋದು, ಸುಮಾರು ಹಠವನ್ನು ಹಿಡಿದಿರ್ತಾರೆ. ಹಠವನ್ನು ನಿವಾರಣೆ ಮಾಡಬೇಕಾದ್ರೆ ಆ ಸ್ವಾಮಿಯ ಒಂದು ಅಭಿಷೇಕದ ನೀರನ್ನು ತೆಗೆದುಕೊಂಡು ಹೋಗಿ ಹಾಕಿದರೆ ಸಾಕು. ಆ ಮಕ್ಕಳಲ್ಲಿ ತಾನಾದ ತಾನೇ ಹಠವನ್ನು ನಿವಾರಣೆ ಮಾಡಬಹುದು. ಆದ್ದರಿಂದ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ವಿಶೇಷಿತವಾಗಿ ಇಂದು ನಾವು ಆ ಗಣಪತಿಯ ಮಹತ್ವದ ವಿಶೇಷತೆಯನ್ನು ನಾವು ತಿಳಿದುಕೊಂಡಾಗ ಅಂದ್ರೆ ಒಂದು ಕೈಯಲ್ಲಿ ಗಂಧ, ಇನ್ನೊಂದು ಕೈಯಲ್ಲಿ ಆತ್ಮಲಿಂಗದ ಒಂದು ಸ್ವರೂಪ ಲಿಂಗ, ಆ ಸ್ವಾಮಿ ಕುಳಿತಿರುವಂತಹ ವಿಧಿ ಪೀಠಸ್ಥಾನವಾಗಿರ್ತಕ್ಕಂತಹ ವರಮೂಷಿಕ ಸಮೇತವಾಗಿರ್ತಕ್ಕಂಥದ್ದು, ಚತುರ್ಭುಜಗಳನ್ನು ಹೊಂದಿರತಕ್ಕಂಥದ್ದು. ಅಂದ್ರೆ ಚತುರ್ಭುಜಗಳು ಯಾವುದು ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿರ್ತಕ್ಕಂತಹ 2 ಭುಜಗಳು. ಆ 2 ಭುಜಗಳು ಯಾವ ರೀತಿಯಾಗಿ ಬಂದಿದೆ ಅಂದ್ರೆ ಸಿದ್ಧಿ ಮತ್ತು ಬುದ್ಧಿ ಎಂಬುವಂತಹ ಆ 2 ಭುಜಗಳು. ಎಲ್ಲರೂ ತಿಳಿದುಕೊಂಡಿರುವ ಹಾಗೆ ಅಂದ್ರೆ ವಿನಾಯಕನಿಗೆ ಸಿದ್ಧಿ ಬುದ್ಧಿ ಎಂಬುವಂಥವರು ಇಬ್ಬರು ಪತ್ನಿಯರು ಎಂಬುವಂತ ಅರ್ಥ. ಅಂದ್ರೆ ಪತ್ನಿಯರಲ್ಲ, ಮಹಾಗಣಪತಿ ಬ್ರಹ್ಮಚಾರಿ, ಇವಾಗೂ ಸಹ ಬ್ರಹ್ಮಚಾರಿಯಾಗಿರ್ತಾರೆ. ಆ ಸಿದ್ಧಿ ಅಂತಕ್ಕಂಥದ್ದು ಒಂದು ಭುಜ, ಇನ್ನೊಂದು ಬುದ್ಧಿ ಅಂತಕ್ಕಂಥದ್ದು ಇನ್ನೊಂದು ಭುಜ. ಆ 2 ಭುಜಗಳು ಸಿದ್ಧಿ ಬುದ್ಧಿಯಾಗಿ ಆ ಮಹಾಸ್ವಾಮಿಗೆ ಅಂದ್ರೆ ಮೂಷಿಕಾಸುರನನ್ನು ಸಂಹಾರ ಮಾಡಲು ಬಂದಕ್ಕಂತಹ ಶಕ್ತಿ ಸ್ವರೂಪವಾಗಿರ್ತದೆ. ಆ ಸಿದ್ಧಿ ಬುದ್ಧಿ ಕೈಯಲ್ಲಿರ್ತಕ್ಕಂಥದ್ದೇ ಪಾಶ ಮತ್ತು ಅಂಕುಶ. ಈ ಅಂಕುಶಗಳಿಂದಲೇ ಆ ಸ್ವಾಮಿ ವರ ಮೂಷಿಕನನ್ನು ಸಂಹಾರ ಮಾಡಿರ್ತಕ್ಕಂಥ. ಅಲ್ಲಿಂದ ಆ ಗಣಪನಿಗೆ ಪ್ರಥಮಾದಿ ಪೂಜೆಗಳನ್ನು ಹೊಂದಿರ್ತಕ್ಕಂಥ. ಸುಬ್ರಹ್ಮಣ್ಯ ಮತ್ತು ಗಣಪತಿಯಲ್ಲೇ ಯಾರಿಗೆ ಪ್ರಥಮ ಸ್ಥಾನವನ್ನು ಕೊಡಬೇಕು ಎಂಬುವಂತ ನಿರ್ಧಾರವನ್ನು ಪಾರ್ವತಿ ಪರಮೇಶ್ವರರು ಮಾಡಬೇಕಾದರೆ ಅಲ್ಲಿಗೆ ನಾರದರು ಬಂದಾಗ ಸುಬ್ರಹ್ಮಣ್ಯನಲ್ಲಿ ಹೇಳುತ್ತಾರೆ, ಸುಬ್ರಹ್ಮಣ್ಯ